ಭಿನ್ನರಾಶಿ ಅಂತೂ ಎಕ್ಸ್ಪರ್ಟ್ ಆಗಿರ್ತೀರಿ ನೀವು. ಈ ಗಣಿತಗಳನ್ನು ಸರಿಯಾಗಿ ನೋಡಬೇಕು. 15ನೇ ಕ್ವಶನ್ ಮಾದರಿ ನವೋದಯ ಚಾಲೆಂಜ್ದಾಗಿಂದು 15ನೇ ಪ್ರಶ್ನೆಯ ಮಾದರಿ ಭಿನ್ನರಾಶಿ ಒಳಗೆ ಮಾಡ್ರಿ. ಮಾಡೋದ ವಿಡಿಯೋ ಆನ್ ಮಾಡ್ರಿ, ನಾ ತಿಳಿಸ್ತಾನೆ. ಓಕೆ, ನೋಡಿ ಎಲ್ಲರ ಬೋರ್ಡ್ ಕಡೆ ನೋಡ್ರಿ. ಯಾಕಂದ್ರೆ ಟೈಮ್ ಹಾಳು ಮಾಡಂಗಿಲ್ಲ. ನಿಮ್ದು ಮಾಡೋದು ಆದಿಂದೇ ವಿಡಿಯೋ ಮ್ಯೂಟ್ ಮಾಡಿರ್ಬೇಕು. ನೀವು ಮಾಡಾಗ ನೀವು ಗಣಿತ ಮಾಡೋ ಒಳಗೆ ಮ್ಯೂಟ್ ಮಾಡಿರಿ. ಗಣಿತ ಮಾಡೋದಾದಿಂದ ವಿಡಿಯೋ ಆನ್ ಮಾಡಿ. ಮ್ಯೂಟ್ ಮಾಡೋದು ನಿಮ್ಮ ಕೈಯಾಗಿರ್ತವೆ. ಮ್ಯೂಟ್ ಮಾಡಿದ್ರೆ ನಾವು ಹೊರಗೆ ಇರ್ತವೆ, ನಾವು ಒಳಗೆ ಹಿಂಗೆ ಬರೋಂಗೇ ಇಲ್ಲ. ನೀವು ಮ್ಯೂಟ್ ಮಾಡಲಿಲ್ಲ ಬಂದು ಬಡಬಡ ಗಣಿತ ತಿಳಿಸಿ ಹೋಗ್ಬಿಡ್ತವೆ. ಅದಕ್ಕೆ ನೀವು ಮ್ಯೂಟ್ ಮಾಡಿರಿ. ವಿಡಿಯೋ ಬಂದ ತಕ್ಷಣ ಮ್ಯೂಟ್ ಮಾಡಿ ಬಿಡಿಸೋದಾದಿಂದ ವಿಡಿಯೋ ಆನ್ ಮಾಡಿ. ನೋಡ್ರಿ ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಇಲ್ಲಿ 3 5 ಯಾವ ಸಂಖ್ಯೆಯಿಂದ ಅಥವಾ ಯಾವ ಭಿನ್ನರಾಶಿಯಿಂದ ಅಂದ್ರೆ ಆ ಭಿನ್ನರಾಶಿ ಎಕ್ಸ್ ಅಂತ ತಿಳ್ಕೊರಿ. ಅದ್ರ ಗುಣಲಬ್ಧ ಎಷ್ಟು ಬರ್ತದ ಅಂತ ಹೇಳ್ತಾನ ನಾವು. 12 ಬರ್ತದ. ಬರಲಿ, ಎರಡು ಒಂದೇ. ಇದನ್ನ ಹೆಂಗೆ ಬೇಕಾದಂಗೆ ಮಾಡ್ಬೋದು. ಎಕ್ಸ್ ಬರೋಬರಿ 12 ಇದು ಗುಣಾಕಾರ ಇದ್ದದ್ದು ಚಿಕ್ಕ ಹೋತಂದ್ರೆ ಏನಾಗ್ತದ, ಭಾಗಾಕಾರ ಆಗ್ತದ. ಇದನ್ನ ತಿಳ್ಕೊಬೇಕು ನೀವು. 3 5 ಭಾಗಾಕಾರ ಚಿನ್ನದಾಗ ಕನಿಷ್ಠ ರೂಪಕ್ಕೆ ತರ್ಲಿಕ್ಕೆ ಬರೋದಲ್ಲ. 12 ಭಾಗಾಕಾರ ಚಿನ್ನವನ್ನು ಗುಂಡ್ಲೆ ಮಾಡಿದ್ರೆ ಮೇಲೆ 5 ಆಗ್ತದ, ತಳಗೇನಾಗ್ತದ 3 ಆಗ್ತದ. 5 ಒಂದಲೇ 5 5 5 5 ನೋಡಿ. 3 ಒಂದಲೇ 3 4 ಎಷ್ಟು ಬಂತು? 4 15 ಇದ್ರ ಉತ್ತರ ಎಷ್ಟು ಬಂತು? 4 15 ನೋಡ್ರಿ. ಎಲ್ಲಿದ ಉತ್ತರ ಸಂಖ್ಯೆ ನೋಡ್ರಿ. 4 15 ಎಲ್ಲಿದ ನೋಡ್ರಿ. 4 15 ಉತ್ತರ ಸಂಖ್ಯೆ ಎ. ನಿಮಗೆ ಸಣ್ಣ ಭಿನ್ನರಾಶಿಗಳು ಬಂದೇ ಬರ್ತಾವೆ. ಯಾಕಂದ್ರೆ ಹಿಂದಿನ ಅನುಕರಣ ಬರ್ದ ಭಿನ್ನರಾಶಿ ಆಗ್ಯಾವ. ಈಗ ಅದನ್ನು ಮಾಡ್ರಿ. ಆ ಗಣಿತ 12 ಯಾವ ಭಿನ್ನರಾಶಿಯಿಂದ ಗುಣಿಸಿದರೆ 9 ಬರೋದು. ಮ್ಯೂಟ್ ಮಾಡ್ರಿ, ಬಿಡಿಸ್ರಿ, ಮ್ಯೂಟ್ ತೆಗೀರಿ, ಬೋರ್ಡ್ ಕಡೆ ನೋಡ್ರಿ. 12 ಯಾವ ಭಿನ್ನರಾಶಿಯಿಂದ ಗುಣಿಸಿದರೆ ಎಕ್ಸ್ ಗುಣಲಬ್ಧ 9 ಬರುವುದು. ಎಕ್ಸ್ ಬರೋಬರಿ 9 ಗುಣಾಕಾರ ಇದ್ದದ್ದು ಚಿಕ್ಕ ಹೋತಂದ್ರೆ ಭಾಗಾಕಾರ ಅಥವಾ ಚಿನ್ನ ಹಾಕ್ರಿ. ಭಾಗಾಕಾರ 12 7. ಈಗ ನೀವು ಭಾಗಾಕಾರ ಚಿನ್ನದ ಭಿನ್ನರಾಶಿಯನ್ನು ಕನಿಷ್ಠ ರೂಪಕ್ಕೆ ತರೋದಲ್ಲಿ ಬರೋದಿಲ್ಲ. ಅದು ಗುಣಕ ವಿಲೋಮ ಮಾಡಬೇಕು. ಗುಣಾಕಾರ ಚಿನ್ನ ಹಾಕಿದ್ರೆ ಮ್ಯಾಲೆ 7 ಆಗ್ತದೆ, ತಳಗೆ 12 ಆಗ್ತದೆ. ಇದು ವೃತ್ಕರ್ಮ ರೂಪ ಆಗ್ತದೆ. ಇದು ಈ ಚಿನ್ನ ಗುಣಾಕಾರ ಮಾಡಿದ್ರೆ ಮ್ಯಾಲೆ 7 ತಳಗೆ 12. ಈ 7 ಹೊತ್ತು ಈ 7 ಹೊತ್ತು 3 3 3 4 ಬರೋಬ್ಬರಿ 3 4 ಗುಣಿಸಿದ್ರೆ ಅಷ್ಟು ಬರ್ತದೆ. 3 4 ಎಲ್ಲೇನ ನೋಡ್ರಿ. ಉತ್ತರ ಸಂಖ್ಯೆ ಎ. ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದ. ಚೆನ್ನಾಗಿ ನೋಡ್ರಿ, ತಿಳ್ಕೊಂಡು ಲೆಕ್ಕ ಮಾಡಿ. ಫೇರ್ದಾಗ ಚೆನ್ನಾಗಿ ಬರ್ತದೆ.